showcases the inner talent of every child. It's a wonderful platform for parents to witness how their ward is being groomed in our school. It's a day where every child would like to tell their parents they are talented buddies. ಈ ದಿನ ನಮ್ಮ ಶಾಲೆಯ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಇಡೀ ವರ್ಷದಲ್ಲಿ ಓದು, ಆಟ, ಇತರೆ ಚಟುವಟಿಕೆಗಳ ಸದ್ವಿನಿಯೋಗ ಮಾಡಿಕೊಂಡಿದ್ದಲ್ಲದೆ ಸೂಕ್ತವಾಗಿ ಅಡಗಿರುವಂತಹ ತಮ್ಮ ಕ್ರಿಯಾಶೀಲ ಪ್ರತಿಭೆಯನ್ನು ಸಂಕಲಿಸಿ ಈ ವಾರ್ಷಿಕೋತ್ಸವದಲ್ಲಿ ನಿಮ್ಮೆಲ್ಲರ ಮುಂದೆ ಇಡುತ್ತಿದ್ದಾರೆ. ಕಾರ್ಯಕ್ರಮದ ವಿಶೇಷ ಅತಿಥಿಗಳ ಜೊತೆಯಲ್ಲಿ ಸಾಕಷ್ಟು ಪೋಷಕರು ಕೂಡ ತಮ್ಮ ಪುಟ್ಟ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮ ನಡೆಯಲು ಶಿಕ್ಷಕರೊಂದಿಗೆ ಪೋಷಕರ ಬೆಂಬಲ ಕೂಡ ಈ ದಿನಕ್ಕೆ ಹಿಂಬಾಗಿದೆ. ಆದ ಕಾರಣ ಈ ಸಮಾರಂಭ ಯಶಸ್ವಿಯಾಗಿ ನಡೆದು ಎಲ್ಲರಿಗೂ ನೆನಪಿನಲ್ಲಿ ಉಳಿಯುವ ಸವಾಲಾಗಲಿ ಎಂದು ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಇಫ್ ವಿ ಡೋಂಟ್ ಚೇಂಜ್ ವಿ ಡೋಂಟ್ ಗ್ರೋ, ಇಫ್ ವಿ ಡೋಂಟ್ ಗ್ರೋ ವಿ ಅರಂಟ್ ರಿಯಲಿ ಲಿವಿಂಗ್. ಎನಿಥಿಂಗ್. ಬದಲಾವಣೆ ಎನ್ನುವುದು ಸಹಜ ಪ್ರಕ್ರಿಯೆ. ಬದಲಾಗುವುದು ಅನಿವಾರ್ಯ ಮತ್ತು ಅಗತ್ಯ. ಹೊಸತನವನ್ನು ಮೈಗೂಡಿಸಿಕೊಳ್ಳುವಲ್ಲಿ ಸುತ್ತಮುತ್ತಲಿನ ವಿವಿಧತೆಯನ್ನು ಮರೆಯಬಾರದು. ಬದಲಾವಣೆ ಎಷ್ಟು ತೀವ್ರವಾದರೂ ವಿವಿಧತೆಯಿಂದ ಏಕತೆಯೆಡೆಗೆ ನಮ್ಮನ್ನು ಕೊಂಡೊಯ್ಯಬೇಕು ಎಂದು ನಮ್ಮ ಚಿಣ್ಣರು ವಿಧ ವಿಧ ತರಹದ ಉಡುಪಿನೊಂದಿಗೆ ನಿಮ್ಮ ಮುಂದಿದ್ದಾರೆ. ಕೇಳಿ, ಆನಂದಿಸಿ. Be the one to stand up proudly, whose voice is always strong. Send your message out so loudly, make things right when they are wrong. Wrap your arms around the world and be the change, change. Yeah, be the change, change. Look after each and everyone. With love and tolerance, you can't go wrong. Just lead the way and do what's right. Together we can make the future bright. Make a difference, say clearly, I'm gonna be the change, change. Be the change, change. Be the one to stand up proudly, whose voice is always strong. Send your message out so loudly, make things right when they are wrong. Wrap your arms around the world. Wrap your arms around the world. Be the change, change. Be the change, change. Beautiful song, Be the Change, that change our thoughts and we can change our world. Kindly, we request the dignitaries on the dais to take their respective seats, which is arranged just in front of the stage. ಜ್ಯೋತಿರ್ಮಯನೇ ಬೆಳಗಿಸು ನನ್ನ ಅಳಿಸ
ಬೆಳಕಾಗಲಿ. ಅರಳಿಸು ದೇವ ಮುದುಡಿದ ಮನವ, ಈ ಜೀವ ಬೆಳಕಾಗಲಿ. ಈ ಹಾದಿ ಸುಖವಾಗಲಿ. ಜ್ಯೋತಿರ್ಮಯನೇ ಬೆಳಗಿಸು ನನ್ನ, ಅಳಿಸು ನೀ ಅಜ್ಞಾನವ, ಬೆಳಗು ನೀ ಜಗವ. ಜ್ಯೋತಿರ್ಮಯನೇ ರೂಪದಲ್ಲಿ ನಮ್ಮನ್ನು ಸೃಜಿಸಿ ಒಲವಲ್ಲಿ ಬೆಳೆಸಿದೆ ನೀ. ನಿನ್ನ ರೂಪದಲ್ಲಿ ನಮ್ಮನ್ನು ಸೃಜಿಸಿ ಒಲವಲ್ಲಿ ಬೆಳೆಸಿದೆ ನೀ. ನಿನ್ನಿಂದ ಹರಿದ ಈ ಬಾಳ ಹೊನಲು ನಿನ್ನಲ್ಲೇ ನೆಲೆ ಕಾಣಲಿ. ನಿನ್ನಿಂದ ಹರಿದ ಈ ಬಾಳ ಹೊನಲು ನಿನ್ನಲ್ಲೇ ನೆಲೆ ಕಾಣಲಿ. ಸಂತೋಷ ಸುಧೆಯಾಗಲಿ. ಜ್ಯೋತಿರ್ಮಯನೇ ಬೆಳಗಿಸು ನನ್ನ, ಅಳಿಸು ನೀ ಅಜ್ಞಾನವ, ಬೆಳಗು ನೀ ಜಗವ. ಜ್ಯೋತಿರ್ಮಯನೇ ಬೆಳಗಿಸು ನನ್ನ, ಅಳಿಸು ನೀ ಅಜ್ಞಾನವ, ಬೆಳಗು ನೀ ಜಗವ. ಜ್ಯೋತಿರ್ಮಯನೇ performance. So it's time to confer our annual accomplishment. ಅಲಂಕರಿಸಿದ ಎಲ್ಲ ಮಹನೀಯರಿಗೂ ವಂದಿಸುತ್ತಾ ನಾನು ಶಾಲಾ ವಾರ್ಷಿಕ ವರದಿಯನ್ನು ಪ್ರಚುರಪಡಿಸಲು ನಮ್ಮ ಸಿಸ್ಟರ್ಸ್ ರವರಲ್ಲಿ ಅನುಮತಿಯನ್ನು ಕೇಳಿಕೊಳ್ಳುತ್ತೇನೆ. ಕುಂಚದಲ್ಲಿ ಕಲೆಯು ಅರಳುವಂತೆ, ಉಳಿಯಲ್ಲಿ ಮೂರ್ತಿ ಹೊಳೆಯುವಂತೆ, ತಂತಿಯಲ್ಲಿ ನಾದ ಹೊರಹೊಮ್ಮುವಂತೆ, ಲೇಖನಿಯಿಂದ ಸಾಹಿತ್ಯ ಹೊರಹೊಮ್ಮುವಂತೆ, ಶಾಲೆ ಎಂದೆರಡಕ್ಷರದ ಸಂಸ್ಥೆಯಿಂದ ಭವ್ಯ ಸಮಾಜದ ದಿವ್ಯ ಪ್ರತಿನಿಧಿಗಳು ಹೊರಹೊಮ್ಮುತ್ತಾರೆ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಕಾಯಕದಲ್ಲಿ ನಮ್ಮ ಸಂತ ಜೋಸೆಫರ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದುರ್ಗದಲ್ಲಿಯೇ ಮುಂಚೂಣಿಯಲ್ಲಿದೆ. ಈ ಪ್ರತಿಷ್ಠಿತ ಸಂಸ್ಥೆಯ ಆಧಾರ ಸ್ತಂಭಗಳಾಗಿರುವವರು ತಾಳ್ಮೆ, ತ್ಯಾಗ, ಪ್ರೀತಿ, ವಿಶ್ವಾಸಕ್ಕೆ ಹೆಸರಾಗಿರುವಂತ ಸಿಸ್ಟರ್ಸ್ ರವರು. ಅಂತರಂಗದಲ್ಲಿ ದಿವ್ಯ ಪ್ರಾತಸ್ಮರಣೀಯರು. ಎಲ್ಲ ಪೂಜ್ಯ ಸಿಸ್ಟರ್ಸ್ ಅವರಿಗೂ ನನ್ನ ನಮನಗಳು. ಶಾಲೆ ಎಂಬ ರಥಕ್ಕೆ ಶಿಕ್ಷಕರೇ ಗಾಲಿಗಳು. ಅವರ ಸಮರಸದ ಪಾಠವೇ ಅಚ್ಚು. ತಾಳ್ಮೆಯ, ಪ್ರೀತಿಯ ನುಡಿಯೇ ಕೀಲು. ಅವರ ಸಮರ್ಪಣಾ ಭಾವದ, ಸಮಾಧಾನದ ಪಾಠವೇ ರಥದ ಕಳಸ. ವಿದ್ಯಾರ್ಥಿಗಳನ್ನು ಗುರಿಯೆಡೆಗೆ ಸಾಗಲು ನೀಡುವ ಜ್ಞಾನವೇ ಹಗ್ಗ. ಈ ಶಾಲೆ ಎಂಬ ರಥಕ್ಕೆ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಶಿಕ್ಷಕರಿಗೂ ನನ್ನ ಅಭಿನಂದನೆಗಳು. ವಿದ್ಯಾರ್ಥಿಗಳು ಭೂಮಿಯೊಳಗಣ ಬೀಜಗಳು, ಉದ್ಯಾನದೊಳಗಿನ ಜಿಂಕೆಗಳು, ಕುಂಡದೊಳಗಿನ ಸಸಿಗಳು, ಕೊಳದೊಳಗಿನ ಕಮಲಗಳು. ಉತ್ತಮ ಗುಣಶೀಲ ಬುದ್ಧಿಯಿಂದ ಒಪ್ಪುವ ನಮ್ಮ ಶಾಲಾ ವಿದ್ಯಾರ್ಥಿಗಳು ಈ ಶಾಲೆಯ ಸಂಪತ್ತು. ಮಕ್ಕಳು ಮನುಕುಲದ ಆಶಾ ಕುಸುಮಗಳು, ಭವ್ಯ ಭಾರತದ ಭಾಗ್ಯೋದಯ ಶಿಲ್ಪಿಗಳು. ಇಂತಹ ಮಕ್ಕಳ ಮನದೊಳು ಅಡಗಿದ ಪ್ರತಿಭೆಗೆ ಸಾಣ ಹಿಡಿಯಲು ಒದಗಿರುವುದೇ ಈ ವೇದಿಕೆ. ಚಿಣ್ಣರ ಮನದಲ್ಲಿ ವಿಧ ವಿಧ ಚಿತ್ರ, ಶಾಲಾ ರಂಗವೇ ಕುಣಿದಿವೆ ಪಾತ್ರ. ಕಲಿಕೆಯು ಕೇವಲ ಪಠ್ಯವೇ ಅಲ್ಲ, ಇಂತಹ ಪ್ರತಿಭೆಗೆ ಪಾಠವೇ ಇಲ್ಲ. ಚಿತ್ರವ ಕಲಿಸಿ, ಕವನವ ರಚಿಸಿ, ವಿಧ ವಿಧ ನರ್ತನ ಕಾವ್ಯವ ವಾಚಿಸಿ, ಕುಣಿದಿವೆ ರಂಗದಿ ವಿಧ ವಿಧ ಪಾತ್ರ. ಇದುವೇ ನಾಳಿನ ಸಂಸ್ಕೃತಿ ಚಿತ್ರ. ಜನಪದ ಹೊಸತನ ಕೂಡಿಯೇ ಬೆಳೆಯಲಿ, ಹಿಂದಿನ ಇಂದಿನ ಕೊಂಡಿಯು ಬೆಸೆಯಲಿ. ನಡೆಯಲು ಇಂತಹ ಕಾರ್ಯ, ಮಕ್ಕಳ ಬಾಳಿಗೆ ಇದುವೇ ಸತ್ಕಾರ್ಯ. ಇಂತಹ ಅದ್ಭುತ ಅನೇಕ ಶಾಲಾ ಕಾರ್ಯಕ್ರಮಗಳ ಅಂತಿಮ ಘಟ್ಟವೇ ಇಂದಿನ ಶಾಲಾ ವಾರ್ಷಿಕೋತ್ಸವ. The essence of life lies in accepting those changes and blooming out cheerfully and looking at life on a positive note. Have you observed the changes in nature? Yes, of course. One such creature is a wonderful maze of colors. Can you guess what it is? Yes, indeed a butterfly.
So, get ready for all the excitement and delight. Save up your energy, dear parents, because today we are going to catch sight of some great dances, some great flair. So let's gear up for a striking beginning of the show. The life cycle of butterflies has four stages. They are egg, caterpillar, pupa, and then an adult butterfly. Caterpillar is my name. Pupa is in resting state, but inside all action will go on. From the pupa, the beautiful butterflies come to this beautiful world.
call upon 4th standard students to perform. Attitude is a way of thinking, feeling and behaving. People in an ancient days living happily and peacefully in their families, showing concern, love and respect to one another. But as days passed, the attitude of the people changed gradually. Behind every change lies human attitude. Let's see the difference of the attitude in the ancient and present days with kids and kins. ಕಾಲವಿತ್ತಂತೆ ಅಂದು ಮೊಮ್ಮಕ್ಕಳು ತಮ್ಮ ಅಜ್ಜಿ ತಾತನ ಜೊತೆ ಪ್ರೀತಿ, ವಾತ್ಸಲ್ಯ, ಗೌರವ, ವಿಧೇಯತೆ ಎಂಬ ಮೌಲ್ಯಗಳ ಕಿರೀಟ ತೊಟ್ಟು ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಿದ್ದಾರಂತೆ. But in present, grandchildren's attitude has completely changed. They are always busy with their mobiles and not giving respect to their grandparents and parents. ನಾವು ನಮ್ಮ ಅಜ್ಜಿ ತಾತನ ಪ್ರೀತಿ ಸವಿದು ನಮ್ಮ ವರ್ತನೆ ಬದಲಾಯಿಸೋಣ ಬನ್ನಿ. ಕಭಿ ಕಭಿ ಛೋಟಿ ಕಭಿ ಪತ್ನಿ ಕಭಿ ಮೋಟಿ ಬನ್ ಜಾತಿ ಹೈ. दादाजी की छड़ी हूँ मैं, आगे पीछे खड़ी हूँ मैं. दादाजी की छड़ी हूँ मैं, आगे पीछे खड़ी हूँ मैं. न जाने बात है क्या, लगते हैं खता खता. मैं न जाने बात है क्या, लगते हैं खता खता. कब से पीछे पड़ी हूँ मैं, दादाजी की छड़ी हूँ मैं, आगे पीछे खड़ी हूँ मैं. छड़ी छड़ी से जुड़े अगर बन जाए सपनों का घर. छड़ी छड़ी से जुड़े अगर बन जाए सपनों का घर. छड़ी अकल से काम ले, गिरे कोई तो थाम ले. छड़ी अकल से काम ले, गिरे कोई तो थाम ले. बच्ची नहीं है, बड़ी हूँ मैं, हाँ बड़ी हूँ मैं. दादा पीछे खड़ी हूँ मैं, आगे पीछे खड़ी हूँ मैं. ಯಾವಾಗಲೂ ತಮ್ಮದೇ ಆದ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರುತ್ತಿದ್ದರು. ಆಗ ಅಜ್ಜ ಅಜ್ಜಿಯಂದಿರು ಮಕ್ಕಳ ಸಹಾಯಕ್ಕೆ ಬರುತ್ತಿದ್ದರು. ಮಕ್ಕಳ ಜೊತೆ ಆಸಕ್ತಿದಾಯಕ ಆಟಗಳನ್ನು ಆಡುತ್ತಿದ್ದರು ಹಾಗೂ ಮಕ್ಕಳಿಗೆ ಸುಂದರವಾದ ಕಥೆಗಳನ್ನು ಹೇಳುತ್ತಿದ್ದರು. But in present day, children's and parents' relationship is so weak because of their busy schedule. Children are also playing with mobile games. दादी अम्मा मान जाओ, थोड़ी सी गुस्सा थोड़ा हंस के दिखाओ. दादी अम्मा मान जाओ, दादी अम्मा मान जाओ, थोड़ी सी गुस्सा थोड़ा हंस के दिखाओ. दादी अम्मा मान जाओ. छोटी छोटी बातों पे न बेचैना करो, छोटी छोटी बातों पे न बेचैना करो. गुस्सा हो तो ठंडा पानी पी लिया करो. खाली अपना कलेजा ना जलाओ. दादी अम्मा मान जाओ, दादी अम्मा मान जाओ. थोड़ा सी गुस्सा जरा हंस के दिखाओ. दादी अम्मा मान जाओ. Love, care and fear, everything the father of the family inspires one or the other.
हाँ मम्मी कहाँ है? बताइए ना, मम्मी कहाँ है? मम्मी दादी की वहाँ गई है। लेकिन मुझे स्कूल के लिए कौन तैयार करेगा? हाँ मैं तैयार करूँगा बेटा। मेरा स्कूल बैग कौन भरेगा? मैं भरूंगा मैं। लेकिन मुझे स्कूल कौन ले जाएगा? अरे बाबा मैं ले जाऊंगा। We must live with good attitude while enjoying the precious. जो हम तुम संग है तो फिर क्या गम। तू मेरा दिल, तू मेरी जान। I love you, Daddy. तू मासूम, तू शैतान। Love you, Daddy. तू मेरा दिल, तू मेरी जान। I love you, Daddy. तू मासूम, तू शैतान। Love you, Daddy. पापा, मेरे पापा। पापा, मेरे पापा। चंदा ने पूछा तारों से, तारों ने पूछा हजारों से। चंदा ने पूछा तारों से, तारों ने पूछा हजारों से। सबसे प्यारा कौन है? पापा, मेरे पापा। हाँ, पापा, मेरे पापा। सागर ने पूछा नैया से, नैया ने पूछा खिवैया से। सबसे प्यारा कौन है? पापा, मेरे पापा। पापा, तेरे पापा। चंदा ने पूछा तारों से, तारों ने पूछा हजारों से। सबसे प्यारा कौन है? पापा, तेरे पापा। पापा, मेरे पापा। तू ही तो जन्नत मेरी, तू ही मेरा दिल। तू ही तो मन्नत मेरी, तू ही रूह का सुकून। तू ही अखियों की ठंडक, तू ही दिल की है दस्तक। और कुछ ना जानू मैं, बस इतना ही जानू। कुछ भी रब दिखता है यारा, मैं क्या करूं। कुछ भी रब दिखता है यारा, मैं क्या करूं। सजदे सर झुकता है यारा, मैं क्या करूं। कुछ भी रब दिखता है यारा, मैं क्या करूं। प्रत्येक व्यक्ति के जीवन में दो लोगों का महत्वपूर्ण स्थान होता है। सर्वप्रथम वे होते हैं जो हमारे जीवन का आधार है, जिनकी छाया में हमारा जीवन संवरता है, जो निस्वार्थ भावना की मूर्त होते हैं, जो हमें जीवन जीने की कला सिखाते हैं। जी हाँ, हम बात कर रहे हैं हमारे जन्मदाता की, हमारे माता पिता की।
समाज को नई दिशा प्रदान करते हैं, बच्चों के भविष्य को उज्जवल बनाते हैं एवं देश के निर्माण में अपना महत्वपूर्ण योगदान देते हैं। जी हाँ, हम बात कर रहे हैं हमारे शिक्षकों की, हमारे गुरुजनों की। गुरु